ಪ್ಯಾಜೆಂಟ್ಸು ಮಿಸ್ಗಳಿಗಷ್ಟೇ ಅಲ್ಲ ಮಿಸ್ಸಸ್ಗೂ ಆಗ್ತಾ ಇದೆ. ಈ ವರ್ಷ ಮಿಸಸ್ ವರ್ಲ್ಡು ಭಾರತ ಗೆದ್ಕೊಂಬಂತು, ಮಿಸಸ್ ಕಾಸ್ಮೋಸ್ ಭಾರತ ಗೆದ್ಕೊಂಬಂತು, ಮಿಸಸ್ ಗ್ಲೋಬ್ ಈ ಥರ. ಬಟ್ ನಮ್ಮ ಕರ್ನಾಟಕದ ಮಹಿಳೆ ಪ್ರಥಮ ಬಾರಿಗೆ ಈ ದೊಡ್ಡ ಇಂಟರ್ನ್ಯಾಷನಲ್ ಪ್ಯಾಜೆಂಟ್ ಗೆದ್ಕೊಂಡ್ಬಂದಿದ್ದಾರೆ ಅಂದರೆ ನಮ್ಮೆಲ್ಲರ ಹೆಮ್ಮೆ, ಅದು ನಿಮ್ಮೆಲ್ಲರ ಹೆಮ್ಮೆ. ಹೀಗಾಗಿ ನಾವು ಹೇಳೋದು ಬರೀ ಭಾರತಕ್ಕಲ್ಲ, ಕರ್ನಾಟಕಕ್ಕಲ್ಲ. ಮೂಲತಃ ಮಂಗಳೂರವರು, ಅವ್ರಿಗೆ ತುಳು ಭಾಷೆ ಜಾಸ್ತಿ ಮಾತಾಡೋದು, ಕನ್ನಡ ಅಷ್ಟೊಂದು ಕಷ್ಟ, ಯಾಕಂದರೆ ಅವ್ರ ಮನೆಯಲ್ಲಿ ಎಲ್ಲ ಕಡೆ ತುಳು ಭಾಷೆನೇ ಜಾಸ್ತಿ ಮಾತಾಡೋದು. ಹೀಗಾಗಿ ನಾವು ಒಂದೇ ಮಾತು ಹೇಳ್ತೀನಿ, ನಮ್ಮ ಮಹಿಳೆಯರು ಎಲ್ಲೇ ಹೋದ್ರು ಅಂದರೆ ಬೆಂಗಳೂರು, ಚೆನ್ನೈ, ಮುಂಬೈ, ಡೆಲ್ಲಿ ಈ ಥರ ಸಿಟಿಯವರೆಗೆ ಹೋಗಿ ದೊಡ್ಡ ದೊಡ್ಡ ಪ್ಯಾಜೆಂಟ್ಸ್ನ ಗೆದ್ಕೊಂಡ್ಬಂದಿದ್ದಾರೆ. ಆದರೆ ನಾವು ಕನ್ನಡಿಗರು ಒಂದು ಸಾಧಿಸಿ ತೋರಿಸಿದ್ದೀವಿ. ಅಂದರೆ ಟೈರ್ 2 ಸಿಟೀಸ್ ಅಂದರೆ ಹಿಂದೆ ಹೋಗಿ ಮಂಗಳೂರು ಅಂತ ಊರಿಂದನೂ ಬಂದು ಇಂಟರ್ನ್ಯಾಷನಲ್ಸ್ ಮಟ್ಟಿಗೆ ಹೋಗಿ ಅಲ್ಲಿ ಜಗತ್ತಿನ 22 ಕ್ಯಾಂಡಿಡೇಟ್ಸ್ ಜೊತೆ ಸ್ಪರ್ಧಿಸಿ ಅವರು ಗೆದ್ಕೊಂಡ್ಬಂದಿದ್ದಾರೆ. ಈ ಪಯಣದಲ್ಲಿ ಬಹಳ ಮುಖ್ಯ ಏನಂದರೆ, ನೀವೆಲ್ಲ ನೋಡ್ತಿರೋ ಹಾಗೆ ಈ ಇಂಟರ್ನ್ಯಾಷನಲ್ ಪ್ಯಾಜೆಂಟ್ಸಲ್ಲಿ ನಮ್ಮ ನ್ಯಾಷನಲ್ ಕಾಸ್ಟ್ಯೂಮ್ ರೌಂಡ್ಸ್ ಅಂತ ಬರುತ್ತೆ. ಅಲ್ಲಿ ನಾವು ನಮ್ಮ ದೇಶದ ಸಾಂಸ್ಕೃತಿಕ ಏನು ನಾವು ವ್ಯಕ್ತಪಡಿಸ್ತೀವಿ ಅನ್ನೋದು ಅದನ್ನು ಇವ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮೂಲತಃ ಮಂಗಳೂರಿನ ಒಬ್ಬರು ಕಲಾಕಾರರು, ಇವ್ರಿಗೆ ನಮ್ಮ ಟೈಗರ್ ಹೆಡ್ ಈ ಥರ ಮಾಡಿದ್ರಲ್ಲ, ನೀವು ನೋಡ್ಬಿಟ್ರೆ ನಿಜವಾಗ್ಲೂ ಟೈಗರ್ ಅವ್ರ ತಲೆ ಮೇಲೆ ಕೂತ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದು ವೈರಲ್ ಹೋಗ್ತಾ ಇದೆ ಪೋಸ್ಟು, ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಮ್ಮ ದೇಶದ ನಮ್ಮ ಕಲಾಕಾರರು ಮಾಡಿ ಇವರು ಅಲ್ಲಿ ಎತ್ಕೊಂಡು ಹೋಗಿ ಅಲ್ಲಿ ಪ್ರಸ್ತುತಪಡಿಸಿದ್ದು ಅದು ನಮ್ಮೆಲ್ಲರ ಹೆಮ್ಮೆ. ನಿಮ್ಮೆಲ್ಲರ ಮುಂದೆ ನಾನು ಹೇಳ್ತೀವಿ, ನಮ್ಮ ಕರ್ನಾಟಕದ ಮಂಗಳೂರಿನ ವಿದ್ಯಾ ಸಂಪರ್ಕರ್ಕೆರ ಮಿಸಸ್ ಅರ್ತ್ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ವಿನ್ನರ್ ವಿದ್ಯಾ, ಒಂದೆರಡು ಮಾತು. ಎಲ್ಲರಿಗೆ ಧನ್ಯವಾದ. ತುಂಬ ನಿಮ್ದು ಎಲ್ಲ ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ಇಲ್ಲಿ ಬಂದಿದ್ದನ್ನು ತುಂಬ ಧನ್ಯವಾದ. ನಮ್ಮದು ಹುಟ್ಟಿದ ಪ್ಲೇಸ್ ಮುಂಬೈ, ಅದು ನಮ್ಮದು ಊರು ಮಂಗಳೂರು, ದಕ್ಷಿಣ ಕರ್ನಾಟಕ. ನಾನು ಕನ್ನಡದಲ್ಲಿ ಸ್ವಲ್ಪ ಫ್ಲೂಯೆಂಟ್ ಇಲ್ಲ, ಆದರೆ ನಮಗೆ ಕನ್ನಡ ಇಷ್ಟ ಉಂಟು ಮಾತಾಡಲಿಕ್ಕೆ ಅಂತ ನಾನು ಅವ್ರಿಗೆ ಹೇಳಿದ್ದು. ನಾನು ಮಾತಾಡೋದು ಕನ್ನಡದಲ್ಲಿಯೇ, ಅದು ಇಂಗ್ಲೀಷ್ ಅದೆಲ್ಲ ಬೇಡ ನಮಗೆ. ಅದು ಎಂಥ ಸಹ ಮಿಸ್ಟೇಕ್ ಇದ್ದರೆ ಸಾರಿ, ಕ್ಷಮಿಸಿ ನಮಗೆ. ಇದು ಫೀಲ್ಡಲ್ಲಿ ನಾನು ಬಂದಿದ್ದು ಜಸ್ಟ್ 1 year 1.5 year. ಆದರೆ ನಮಗೆ ಚಿಕ್ಕಂದಿದ್ದು ತುಂಬ ಇಂಟ್ರೆಸ್ಟ್ ಇತ್ತು ಇದರಲ್ಲಿ, ಮಾಡಲಿಂಗ್ ಮಾಡಬೇಕು, ಟಿ ವಿಯಲ್ಲಿ ಬರಬೇಕು, ಅದೆಲ್ಲ. ಅದು ಆಪರ್ಚುನಿಟಿ ಸಿಗಲಿಲ್ಲ ನನಗೆ, ಯಾಕೆಂದರೆ ಸ್ವಲ್ಪ ಮಿಡಲ್ ಕ್ಲಾಸಲ್ಲಿ ನಾವು ಫ್ಯಾಮಿಲಿ ಬಂದದ್ದು. ಮತ್ತು ಆಫ್ಟರ್ ಮ್ಯಾರೇಜ್ ನಮ್ಮದು ಮಂಗಳೂರಲ್ಲಿ ಆಗಿದ್ದು. ನಾನು ಇದು ಬಂದ ಮೇಲೆ ಹಸ್ಬೆಂಡ್ ಸಪೋರ್ಟ್ ಸಿಕ್ತು ನಮಗೆ ತುಂಬ, ಮತ್ತು ನಮ್ಮ ಫ್ಯಾಮಿಲಿ ಸಹ ಸಪೋರ್ಟ್ ಸಿಕ್ತು. ಅವ್ರದ್ದು ಇಂಟ್ರೆಸ್ಟಲ್ಲಿ, ನಮ್ಮದು ಇಂಟ್ರೆಸ್ಟಲ್ಲಿ, ಮತ್ತು ಇವ್ರದ್ದು ಸಪೋರ್ಟ್, ಮೇಡಮ್ ಸಪೋರ್ಟಲ್ಲಿ, ಮತ್ತು ಇನ್ನೊಂದು ಸರ್ ಇದ್ದಾರೆ ನಮ್ಮದು ಮಂಗಳೂರಲ್ಲಿ, ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ನಮಗೆ ಅದು ಸ್ವಲ್ಪ ಎಂಕರೇಜ್ ಮಾಡಿ. ಅದಕ್ಕೆ ಫಸ್ಟ್ ನಾನು ಮಂಗಳೂರಲ್ಲಿ ಮಿಸಸ್ ಮ್ಯಾಂಗ್ಳೂರ್ ಟ್ರೈ ಮಾಡಿದ್ದು. ಅದರಲ್ಲಿ ನಮಗೆ ರನ್ನರ್ ಅಪ್ ಸಿಕ್ಕಿತ್ತು. ಅದ್ರ ಮೇಲೆ ತುಂಬ ಇವರು ಎಂಕರೇಜ್ ಮಾಡಿದ್ರು. ನೆಕ್ಸ್ಟ್ ಕರ್ನಾಟಕ ಬನ್ನಿ, ಮತ್ತು ಹಿಂದಿ ಉಂಟು, ಮತ್ತು ಇಂಟರ್ನ್ಯಾಷನಲ್ ಹೋಗ್ಬೋದಂತ. ಸೊ ಕರ್ನಾಟಕ ಮಿಸಸ್ ಕರ್ನಾಟಕ ಇತ್ತು, ಬ್ಯಾಂಗ್ಳೂರಲ್ಲಿ ಆಗಿದ್ದು ಲಾಸ್ಟ್ ಇಯರ್ಲಿ. ಅದು ಆದಮೇಲೆ ಅದು ರನ್ನರ್ ಅಪ್ ಆಗಿ ಮಿಸಸ್ ಇಂಡಿಯಾ ಆಗಿ, ಮತ್ತೆ ಲಾಸ್ಟ್ ಇವರು ಈಗ ಇದರಲ್ಲಿ ಬಂದಿದ್ದಾರೆ ನೀವು ಮಿಸಸ್ ಇಂಟರ್ನ್ಯಾಷನಲ್ ಹೋಗಿ ಅಂತ. ಅದಕ್ಕೆ ನಮಗೆ ತುಂಬ ಧೈರ್ಯನೇ ಇಲ್ಲ. ಮಿಸಸ್ ಇಂಟರ್ನ್ಯಾಷನಲ್ ಹೋಗಿ ನಮಗೆ ಎಲ್ಲ ಮಾತಾಡೋದು ಎಲ್ಲ ತುಂಬ ಸ್ವಲ್ಪ ಕಷ್ಟ ಆಗ್ತದೆ, ಸ್ವಲ್ಪ ನರ್ವಸ್ ಆಗ್ತದೆ. ಯಾಕೆಂದರೆ 40 ಕಂಟ್ರೀಸ್ ಬರ್ತಾರೆ ಅಲ್ಲಿ ಇಲ್ಲಿದ್ದಾರೆ. ನಮಗೆ ಬೇರೆ ಬೇರೆ ಕಂಟ್ರೀಸ್ ಇತ್ತು, ಯುಕ್ರೇನ್, ರಷ್ಯಾ, ಸಿಂಗಾಪುರ್, ಆಸ್ಟ್ರೇಲಿಯಾ, UAE ಹಾಗೆ ಎಲ್ಲ, ನ್ಯೂಜಿಲ್ಯಾಂಡ್. ಇಂಡಿಯಾದಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದ್ದು, ಒಬ್ಬಳೇ ಹೋಗಿದ್ದು ನಾನು. ಸೊ ಮತ್ತೆ ಇವು ಎಲ್ಲಿದ್ರೆ ಹೋಗಿ ಟ್ರೈ ಮಾಡಿ ನೋಡುವ ಎಂತ ಆಗ್ತದೆ ಅಂತ. ಸೊ ನಾನು ಹೋಗಿ ನಮ್ಮದು ಎಂತ ಇತ್ತು ವರ್ಷ ಹೋಗಿ ತೋರಿಸಿ ಬಂದಿದ್ದು. ಈ ಗೊತ್ತಿಲ್ಲ ನಾನು ವಿನ್ ಆಗ್ತೇನಾ ಇಲ್ಲ, ವಿನ್ನೇ ಬೇಕು, ನಮಗೆ ಕ್ರೌನೇ ಬೇಕಂತ ಹೋಗ್ಲಿಲ್ಲ. ಆದರೆ ನಮ್ಮ ಇಂಡಿಯಾಗೆ ಎಂತ ಬರುವಾಗ ತಗೊಂಡು ಬರಬೇಕು ಅಂತ ನಮಗೆ ಅದು ತಲೆಯಲ್ಲಿತ್ತು. ಅದು ನ್ಯಾಷನಲ್ ಕಾಸ್ಟ್ಯೂಮ್ ಆಗಿ ಇವ್ರು ಹೇಳಿದ್ದು, ನಾನೆಲ್ಲ ರೆಪ್ರೆಸೆಂಟ್ ಮಾಡಿದ್ದು ನ್ಯಾಷನಲ್ ಬರ್ಡ್, ನ್ಯಾಷನಲ್ ನಮ್ಮದು ಫ್ಲವರ್ ಮತ್ತು ನ್ಯಾಷನಲ್ ಅನಿಮಲ್, ಅದು 3 ಜೊತೆ ಮಾಡಿ ನಾನು ಅದು ನ್ಯಾಷನಲ್ ಕಾಸ್ಟ್ಯೂಮ್ ನಾನು ಅಲ್ಲಿ ತೋರಿಸಿದ್ದು. ಇವನ್ ಟ್ಯಾಲೆಂಟ್ ರೌಂಡಲ್ಲಿ ಇತ್ತು, ಅದರಲ್ಲಿ ನಾನು ಕಾಳಿ ಅದು ದೇವಿ ನಮ್ಮದು ಗಾಡ್ ಉಂಟು ಅದು ತೋರಿಸಿದ್ದು ನಾನು. ಮತ್ತು ತುಂಬ ರೌಂಡ್ ಇತ್ತು, ಬೇರೆ ಬೇರೆ ಬೇರೆ. ಅದೇ ಓವರ್ ಟೋಟಲ್ ಅವ್ರಿಗೆ ಇಷ್ಟ ಆಗಿ, ನಮ್ಮದು ಪರ್ಸನಾಲಿಟಿ ಇಷ್ಟ ಆಗಿ, ಮಾಡಲಿಂಗ್ ಫೀಲ್ ಎಲ್ಲರಿಗೆ ಅನಿಸ್ತದೆ ಕಿ ಅದು ಮಾಡಬೇಕು, ಇದು ಮಾಡಬೇಕು, ನಾವು ಅಲ್ಲಿ ಹೋಗಬೇಕು. ಹಾಗೆ ನಮ್ಮದು ಹೆಸರು ಬಂದರೆ ಶಾಕ್ ಆಗಿದ್ದು ಕಿ ನಾನು ಗ್ರ್ಯಾಂಡ್ ವಿನ್ನರ್ ಆಗಿ ಬಂದಿದ್ದು ಅಂತ. ಎಲ್ಲ ವಿನ್ನರ್ ರನ್ನರ್ ಅಪ್ ಎಲ್ಲ ಇತ್ತು. ಅದೇ ನಮಗೆ ಪ್ರೌಡ್ ಅಲ್ಲ, ನಮಗೆ ಇಂಡಿಯಾ ಪ್ರೌಡ್, ಇಂಡಿಯಾ ಪ್ಲಸ್ ಕರ್ನಾಟಕ ಬಂತಲ್ಲ ಅದು ನಮಗೆ ಪ್ರೌಡ್. ಅದು ಸಹ ನಾನು ಫಸ್ಟ್ ಹುಡುಗಿ, ಅದು ಸಹ ಮಿಸ್ಸಲ್ಲಿ ಎಲ್ಲರಿಗೆ ಚಾನ್ಸ್ ಇರ್ತದೆ.
ತುಂಬ ಚಾನ್ಸ್ ಉಂಟು. ಆಫ್ಟರ್ ಮ್ಯಾರೇಜ್ ಅದು ತುಂಬ ಕಷ್ಟ. ಆಫ್ಟರ್ ಮ್ಯಾರೇಜ್ ಹಸ್ಬೆಂಡ್ ಸಪೋರ್ಟ್ ಇದ್ದರೆ ನಾವು ಎಂತ ಸಹ ಮಾಡ್ಬೋದು. ಅದಕ್ಕೆ ನಮಗೆ ಅದು ಇಂಟ್ರೆಸ್ಟ್ ಬಂತು, ಇಲ್ಲಿ ತನಕ ನಾನು ಬಂದಿದ್ದು. ಎಲ್ಲರಿಗೆ ಥ್ಯಾಂಕ್ ಯು. ಉಂಟು, ನೀವು ಫುಲ್ಫಿಲ್ ಮಾಡ್ಬೋದು. ಅದೇ ಮನೆಯಲ್ಲಿ ಕುತ್ಕೊಂಡು ನಾವು ಎನ್ಸೋದಕ್ಕಾಗಿ ನಮಗೆ ಅದು ಬೇಕು ಅದು ಮಾಡಬೇಕು ಅದು ಆಗೋದಿಲ್ಲ. ಹಸ್ಬೆಂಡ್ ಸಪೋರ್ಟ್ ಬೇಕು, ಫ್ಯಾಮಿಲಿ ಸಪೋರ್ಟ್ ತುಂಬ ಬೇಕು. ಅದ ಮೇಲೆ ನಮಗೆ ಎಂತ ಸಾಧನೆ ಮಾಡ್ಬೋದು. ಸೊ ಎಲ್ಲರಿಗೆ ಎಂತ ಸಪೋರ್ಟ್ ಇದ್ದರೆ ನಮ್ಮದು ಸಪೋರ್ಟ್ ಉಂಟು. ಯಾರಿಗೆ ಇಂಟ್ರೆಸ್ಟ್ ಉಂಟು ಇದು ಬರಲಿಕ್ಕೆ ಎಂತ ಮಾಡಲಿಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ. ಫ್ಯೂಚರ್ ಪ್ರಾಜೆಕ್ಟ್ ಅಂದರೆ ನಮಗೆ ಅಲ್ಲಿ ಇಕೋ ಫ್ರೆಂಡ್ಲಿ ಅಂದರೆ ನಮಗೆ ಅದು ಪ್ಲಾಸ್ಟಿಕ್ ಅದರಲ್ಲಿ ಜಾಸ್ತಿ ಯೂಸ್ ಮಾಡಬಾರ್ದು. ಕೆಮಿಕಲ್ ಎಷ್ಟು ಪ್ರಾಡಕ್ಟ್ ಎಲ್ಲ ಕಮ್ಮಿ ಮಾಡಬೇಕು. ಆದರೆ ಆರ್ಗಾನಿಕ್. ನಾನೊಂದು ಬಿಸ್ನೆಸ್ ವುಮೆನ್, ನಮ್ಮದು ಸೂಪರ್ ಮಾರ್ಕೆಟ್ ಉಂಟು ಅಲ್ಲಿ ಮಂಗಳೂರಲ್ಲಿ. ಅದು ಯಾಕೆ ಅಂದರೆ ನಮಗೆ ಎಲ್ಲ ನೀಡ್ ಪರ್ಸನ್ ಇದ್ದಾರೆ, ಅಲ್ಲಿ ಇರ್ತಾರೆ ನಮ್ಮದು ನೇಬರ್, ತುಂಬ ಪ್ರಾಯವರು, ಯಾಕೆ ಅರ್ಜೆಂಟ್ ಬೇಕು ಅದಕ್ಕೆ ನಾನು ಅದು ಸೂಪರ್ ಮಾರ್ಕೆಟ್ ಇದ್ದು ಅದರಲ್ಲಿ ನಾನು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ದೇನೆ. ಅದು ವೆಜಿಟೇಬಲ್ ಆರ್ಗ್ಯಾನಿಕ್ ಆಗೋದು, ಕೆಲವು ಪ್ರಾಡಕ್ಟ್ಸ್ ಎಲ್ಲ ಉಂಟು. ಅದು ವೀಟ್ ಫ್ಲವರ್, ಶುಗರ್, ಒಂದು ಜಾಗ್ರಿ ಎಲ್ಲ ಅದು ಎಕ್ಸ್ಪೆಂಡ್ ಮಾಡಲಿಕ್ಕೆ ನಾನು ಎನ್ತೇನೆ. ಅದು ಎಕ್ಸ್ಪೆಂಡ್ ಮಾಡಬೇಕು ಜನರಿಗೆ ಇನ್ ಫ್ಯೂಚರ್. ಅದು ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ಕೆಮಿಕಲ್ ಎಂತ ಉಂಟು ಕಮ್ಮಿ ಮಾಡಿ ಆರ್ಗ್ಯಾನಿಕ್ಸ್ ಅಂದರೆ ಹೆಲ್ತ್ ಫಸ್ಟ್ ಮೇನ್. ಅದಕ್ಕೆ ಇಂಟ್ರೆಸ್ಟ್ ಈಗ ಅದು ನೆಕ್ಸ್ಟ್ ಉಂಟು ನಮಗೆ.